प्रपंच पर्यटने गुरु ब्रह्मा गुरु विष्णु गुरुदेव महेश्वरा गुरु साक्षात् परब्रह्म तस्मै श्री गुरुवे नमः। ध्यानमूलं गुरुमूर्ति पूजामूलं गुरुपदं मंत्रमूलं गुरुवाक्या मोक्षमूलं गुरुकृपा। First of all, very congratulations all of you for Guruji birthday. So I'm very happy to see all of you because I'm part of you. Right now I'm here. I'm very glad to Maharaj Ji. Now I'm part of Bharatiya Sant Mahaparishad. So I'm always with Maharaj Ji and need Maharaj Ji blessings. Om Namo Namah. Sarve Bhavantu Sukhina. सर्वे संतरामया सर्वे भद्राणि पश्यन्तु मां कश्चित् दुर्भावने नानक नाम चढ़ती कला तेरे पाने सर्वदा। ओम शांति शांति शांति। सद्गुरुनाथ महाराज की, सद्गुरुनाथ महाराज की, सद्गुरुनाथ महाराज की, सद्गुरुनाथ महाराज की। उपास्महे सिंहाख्यं ब्रह्मवेदान्तगोचरं भूयोर्वासितसंसारच्छिदे गुरुं श्रीगुरुभ्यो नमः। हरिश्रीवाश्रये नमः। ಆತ್ಮೀಯ ಧರ್ಮ ಬಂಧುಗಳೇ, ಜಗತ್ತಿನಲ್ಲಿ ನಾವೆಲ್ಲರೂ ಕೂಡ ಸುಖ, ಸಂತೋಷ, ಆನಂದ, ನೆಮ್ಮದಿಯಿಂದ ಬದುಕಬೇಕು ಅಂತಾದರೆ, ಹಾಗೆಯೇ ಕ್ಷಣಿಕವಾಗಿರ್ತಕ್ಕಂತಹ ಈ ಪ್ರಪಂಚದಲ್ಲಿ ಶಾಶ್ವತವಾದ ತತ್ವವನ್ನು ಇಲ್ಲೇ ನಾವು ಅನುಭವದ ಮೂಲಕ ಪಡೆದುಕೊಳ್ಳಬೇಕು ಅಂತಾದರೆ ನಾವೆಲ್ಲರೂ ಕೂಡ ಬಹುಮುಖ್ಯವಾಗಿ ಪಾಲಿಸಬೇಕಾದ ಒಂದು ವಿಷಯ ಏನಂತ ಕೇಳಿದರೆ, ಅದು ನಮ್ಮ ಮನಸ್ಸನ್ನು ಸದಾ ಶುದ್ಧವಾಗಿ ಇಟ್ಟುಕೊಳ್ಳುವುದು. ಈ ಜಗತ್ತಿನ ಎಲ್ಲ ಆಗು ಹೋಗುಗಳನ್ನು, ಅದು ವೈಯಕ್ತಿಕ ಇರಬಹುದು, ಕೌಟುಂಬಿಕ ಇರಬಹುದು, ಸಾಮಾಜಿಕವಾಗಿ ಇರಬಹುದು, ನಿಮ್ಮ ಜೀವನದ ಎಲ್ಲ ಆಗು ಹೋಗುಗಳನ್ನು ನೀವು ಎದುರಿಸುವುದು, ಅನುಭವಿಸುವುದು ಕೇವಲ ನಿಮ್ಮ ಮನಸ್ಸಿನ ಮೂಲಕ ಮಾತ್ರ. ನೀವೇನೇ ಹೇಳಿ, ನಿಮ್ಮೊಟ್ಟಿಗೆ ಇರುವುದು ಕೇವಲ ನಿಮ್ಮ ಮನಸ್ಸು. ನೀವು ಹೇಳಬಹುದು, ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಅಪಾರವಾದ ಆಸ್ತಿ ಇದೆ, ಮತ್ತೊಂದಿದೆ, ಮಗದೊಂದಿದೆ, ಎಲ್ಲ ಇದೆ, ಹೌದು. ಆದರೆ ಈ ಜಗತ್ತಿನಲ್ಲಿ ಆಂತರಿಕವಾಗಿ ನಿಮ್ಮೊಟ್ಟಿಗೆ ಸದಾ ಇರುವುದು ಕೇವಲ ನಿಮ್ಮ ಮನಸ್ಸು ಮಾತ್ರ. ಇದು ನೆನಪಿಟ್ಕೊಳ್ಳಿ. ಯಾರು ಇಲ್ಲ, ಕೇವಲ ಈ ಮನಸ್ಸು ಅಂತ ಹೇಳ್ತಕ್ಕಂಥ ಏಕೈಕ ಅಸ್ತ್ರವನ್ನು ಇಟ್ಟುಕೊಂಡು ತಾಯಿಯ ಗರ್ಭದಿಂದ ಭೂಗ
ಕ್ಷಣದಿಂದ ಕಟ್ಟ ಕಡೆಯ ಗಳಿಗೆಯವರೆಗೆ ಬದುಕಿನ ಎಲ್ಲ ಸಮಸ್ಯೆಗಳನ್ನು ಸವಾಲಾಗಿ ಸ್ವೀಕರಿಸುತ್ತಾ ನೀವು ಈ ಬದುಕನ್ನು ನಡೆಸ್ತಾ ಇರ್ತೀರಿ. ಆದ್ದರಿಂದ ನಮ್ಮ ಜೀವನದ ಎಲ್ಲ ಶ್ರೇಯಸ್ಸು, ನಮ್ಮ ಜೀವನದ ಆ ಎಲ್ಲ ಒಂದು ಯಶಸ್ಸು ಅವಲಂಬಿತವಾಗಿರತಕ್ಕಂಥದ್ದು ಕೇವಲ ಈ ಮನಸ್ಸಿನ ಮೇಲೆ. ಮನಸ್ಸೊಂದು ಚೆನ್ನಾಗಿದ್ರೆ ಜೀವನ ಚೆನ್ನಾಗಿರುತ್ತೆ. ಮನಸ್ಸೊಂದು ಕೆಟ್ಟು ಹೋದರೆ ಹೊರಗಿನ ಯಾವ ಸೌಲಭ್ಯಗಳು, ಸವಲತ್ತುಗಳು, ಆಸ್ತಿ ಪಾಸ್ತಿಗಳು, ಲೌಕಿಕ ಆಗಿರ್ತಕ್ಕಂತಹ ಆ ಅಂತಸ್ತು ಯಾವುದೂ ಕೂಡ ನಮಗೆ ಸುಖಕ್ಕೆ ಕಾರಣ ಆಗುವುದಿಲ್ಲ. ಆದ್ದರಿಂದ ಮನುಷ್ಯ ಜನ್ಮದ ತಾತ್ಪರ್ಯ ಇರುವುದು ತನ್ನ ಮನಸ್ಸನ್ನ ತನ್ನ ಅಧೀನದಲ್ಲಿ ಇಟ್ಟುಕೊಳ್ಳುವುದರಲ್ಲಿ. ಅದಕ್ಕಾಗಿ ಹಿರಿಯರು ಹೇಳ್ತಾ ಇದ್ದಾರೆ, ಯಾವಾಗ ಮನುಷ್ಯ ನಿಜವಾದ ಅರ್ಥದಲ್ಲಿ ಮನುಷ್ಯನಾಗ್ತಾನೆ ಅಂತ ಕೇಳಿದರೆ, ಯಾವಾಗ ಮನುಷ್ಯ ಈ ಜಾಗೃತ ಸ್ಥಿತಿಯ ಅವಸ್ಥೆಯಲ್ಲಿ ಸಂಪೂರ್ಣವಾಗಿ ತನ್ನ ಮನಸ್ಸನ್ನ ತನ್ನ ಅಧೀನದಲ್ಲಿ ಇಟ್ಕೊಳ್ಳಿಕ್ಕೆ ಸಮರ್ಥನಾಗ್ತಾನೋ, ತನ್ನ ಯೋಚನೆಗಳ ಮೇಲೆ, ತನ್ನ ಮಾತುಗಳ ಮೇಲೆ, ತನ್ನ ಕ್ರಿಯೆಗಳ ಮೇಲೆ ಸಂಪೂರ್ಣವಾಗಿ ಯಾವಾಗ ಅವನು ಹಿಡಿತವನ್ನು ಸಾಧಿಸ್ತಾನೋ, ಆಗ ನಿಜವಾದ ಅರ್ಥದಲ್ಲಿ ಆ ಮನುಷ್ಯನಾಗುತ್ತಾನೆ. ಇದನ್ನ ವಿಚಾರ ಮಾಡ್ತಾ, ಹಾಗಾದ್ರೆ ಹೇಗೆ ಮಾಡಬೇಕು? ಈ ರೀತಿ ಸತತವಾಗಿ ನಮ್ಮ ಮನಸ್ಸಿನ ಶುದ್ಧತ್ವವನ್ನ, ಆ ಮನಸ್ಸಿನ ನಿರ್ಮಲತ್ವವನ್ನ, ಆ ಮನಸ್ಸಿನ ಆ ಒಂದು ನಿಷ್ಕಲ್ಮಶವಾದ ಸ್ಥಿತಿಯನ್ನು ನಾವು ಪಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳ್ತಾ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ ನೋಡಿ. ಹಿರಿಯರ ಋಷಿವಾಣಿ ಇದೆ ಒಂದು, ಆನೋ ಭದ್ರೋ ಕೃತವೋ ಯಂತ್ರ ವಿಶ್ವತಃ. ಅಂದ್ರೆ ಒಳ್ಳೆಯ ವಿಚಾರಗಳು ಜಗತ್ತಿನ ಎಲ್ಲೆಡೆಯಿಂದ ನಿರಂತರವಾಗಿ ನಮ್ಮೆಡೆಗೆ ಹರಿದು ಬರುತ್ತಿರಲಿ. ಲೆಟ್ ಗುಡ್ ಥಾಟ್ಸ್ comes from all direction, from the entire world. ಸತತವಾಗಿ ಆನೋ ಭದ್ರೋ ಕೃತವೋ ಎಂತ ವಿಶ್ವತಃ. ಒಳ್ಳೆಯ ವಿಚಾರಗಳು, ಒಳ್ಳೆಯ ಆಲೋಚನೆಗಳು ಜಗತ್ತಿನೆಲ್ಲೆಡೆಯಿಂದ ನಮ್ಮೆಡೆಗೆ ಸತತವಾಗಿ ಹರಿದು ಬರ್ತಾ ಇರಲಿ. ಯಾಕೆ? ಮನುಷ್ಯ ತನ್ನ ಮನಸ್ಸನ್ನ ಚೆನ್ನಾಗಿ ಇಟ್ಕೊಳ್ಬೇಕು ಅಂತಾದರೆ ಯಾವತ್ತೂ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು, ಒಳ್ಳೆಯದನ್ನೇ ಮಾತಾಡಬೇಕು, ಒಳ್ಳೆಯ ಕೆಲಸವನ್ನೇ ಮಾಡಬೇಕು. ಅದಕ್ಕೆ ನಮ್ಮ ಹೇಳ್ತಾರೆ, ದಿಸ್ ಗುಡ್ ವ್ಯಾಲ್ಯೂಸ್ ಹ್ಯಾವ್ ನೋ ಬೌಂಡರೀಸ್, ಹ್ಯಾವ್ ನೋ ಲಿಮಿಟೇಷನ್ಸ್, ಹ್ಯಾವ್ ನೋ ನ್ಯಾಷನಾಲಿಟಿ. ಎಷ್ಟೊಂದು ವಿಷಯ ಹೇಳಿದ್ದಾರೆ. ಒಳ್ಳೆಯ ವಿಚಾರಗಳಿಗೆ ಯಾವುದೇ ಒಂದು ಚೌಕಟ್ಟು ಇಲ್ಲ. ಯಾವ ಚೌಕಟ್ಟು? ದೇಶದ ಚೌಕಟ್ಟು, ಭಾಷೆಯ ಚೌಕಟ್ಟು, ಧರ್ಮದ ಚೌಕಟ್ಟು, ಅಥವಾ ಜಗತ್ತಿನ ಇನ್ಯಾವುದೇ ಲೌಕಿಕ ಉಪಾಧಿಗಳ ಚೌಕಟ್ಟು ಒಳ್ಳೆಯ ವಿಷಯಗಳಿಗೆ ಇಲ್ಲ. ಎಲ್ಲ ಕಡೆಯಿಂದ ನಾವು ಒಳ್ಳೆಯ ವಿಷಯಗಳನ್ನ ಜೀವನದಲ್ಲಿ ಸಂಗ್ರಹ ಮಾಡಬೇಕು. ಚಿಕ್ಕ ಮಗು ಇರಬಹುದು, ನಾವು ನಮ್ಮ ಅಂತರಂಗವನ್ನು ಶುದ್ಧವಾಗಿಟ್ಟುಕೊಂಡು ಮನಸ್ಸಿನ ಶುದ್ಧತ್ವವನ್ನು ಕಾಪಾಡಿಕೊಳ್ಬೇಕು ಅಂತಾದರೆ ಚಿಕ್ಕ ಮಗುವಿನಲ್ಲೇ ಒಳ್ಳೆಯ ವಿಷಯ ಇದ್ರೂ ಅದನ್ನು ನಾವು ಗ್ರಹಿಸಬೇಕು. ಬಡ ಕೂಲಿ ಕಾರ್ಮಿಕ ಇರಬಹುದು, ಅವನಲ್ಲೇ ಒಳ್ಳೆಯ ವಿಷಯ ಇದೆ ಅಂತಂದ್ರೆ ನಾವು ಗೌರವ ಕೊಡಬೇಕು, ಅದನ್ನು ಸ್ವೀಕರಿಸಬೇಕು. ಆದ್ದರಿಂದ ಮನುಷ್ಯ ತನ್ನ ಮನಸ್ಸಿನ ಶುದ್ಧತ್ವವನ್ನು ಕಾಪಾಡಿಕೋಬೇಕು ಅಂತಾದರೆ ಅಹಂಕಾರವನ್ನು ಪಕ್ಕಕ್ಕಿಟ್ಟು ಒಳ್ಳೆಯ ವಿಷಯಗಳನ್ನ ಸತತವಾಗಿ ಸಂಗ್ರಹ ಮಾಡುವುದರಲ್ಲಿ ತನ್ನ ಜೀವನವನ್ನು ತಾನು ನಡೆಸಬೇಕು. ಯಾರನ್ನೇ ಆಗಲಿ ಒಳ್ಳೆತನ ಇದೆ ಅಂದರೆ ಗೌರವ ಕೊಡಬೇಕು. ಆ ಒಳ್ಳೆತನವನ್ನು ನಾವು ಮೆಚ್ಚಿಸಬೇಕು, ಆ ಒಳ್ಳೆತನವನ್ನು ನಾವು ಅನುಸರಿಸಬೇಕು. ಆ ಒಳ್ಳೆತನದಲ್ಲಿರತಕ್ಕಂಥ ವಿಚಾರಗಳನ್ನ ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಹೀಗೆ ಸತತವಾಗಿ, ಯಾಕೆ ಆದಿಶಂಕರರು ಹೇಳ್ತಾ ಇದ್ದಾರೆ, ಮನಃಪ್ರಸಾದೇ ಪರಮಾತ್ಮ ದರ್ಶನಂ. ಜೀವನದಲ್ಲಿ ಯಾವಾಗ ದೇವ ದರ್ಶನ ಆಗುತ್ತೆ ಅಂದರೆ ಮನಃಪ್ರಸಾದ
ಪ್ರಸಾದೆ, ಮನಸ್ಸು ಪರಿಪೂರ್ಣವಾಗಿ ಶುದ್ಧವಾದಾಗ. ನೋಡಿ, ಲೌಕಿಕ ಉನ್ನತಿ ಇರಬಹುದು, ಪಾರಮಾರ್ಥಿಕ ಶ್ರೇಯಸ್ಸಿರಬಹುದು, ಎರಡೂ ನಿರ್ಧಾರವಾಗುವುದು ಮನಸ್ಸಿನ ಶುದ್ಧತ್ವದ ಮೇಲೆ. ಆದ್ದರಿಂದ ನಾವು ಸತತವಾಗಿ ಮನಸ್ಸನ್ನ ಶುದ್ಧವಾಗಿ ಇಟ್ಕೊಬೇಕು. ಆದ್ದರಿಂದ ಹಿರಿಯರ ಒಂದು ಆಶಯ ಅಂತ ಕೇಳಿದ್ರೆ, ಪ್ರಪಂಚದಲ್ಲಿ ಒಳ್ಳೆಯದು ಇದೆ, ಕೆಟ್ಟದೂ ಇದೆ. ಈ ನಾವು ನೋಡ್ತಾ ಇದ್ದೇವೆ ಪ್ರಪಂಚದಲ್ಲಿ, ಎಲ್ಲಿ ನೋಡಿದ್ರು ಸಂಘರ್ಷ, ಎಲ್ಲಿ ನೋಡಿದ್ರು ಒಬ್ರಿಗೊಬ್ಬರು ಬೈಕೊಳ್ತಕ್ಕಂಥದ್ದು, ಒಬ್ಬರಿಗೆ ನೋಡಿದ್ರು ಪರಸ್ಪರ ನಿಂದನೆ, ಪರಸ್ಪರ ಆ ಅಸೂಯೆ, ಈ ರೀತಿಯ ವಾತಾವರಣ ಇವತ್ತು ಎಲ್ಲ ಕಡೆ ಕಾಣ್ತಾ ಇದೆ. ಅದು ಕಡಿಮೆ ಆಗಬೇಕು. ಅದು ಕಡಿಮೆ ಆಗಬೇಕು, ಏನಾಗಬೇಕು? ನಾವು ಒಳ್ಳೆಯವರಾಗಬೇಕು. ಒಳ್ಳೆತನಕ್ಕೆ ಹೆಚ್ಚು ಮಹತ್ವ ಕೊಡಬೇಕು. ಆ ಒಳ್ಳೆತನ ಎಷ್ಟು ಗಟ್ಟಿಯಾಗಬೇಕು ಅಂತ ಕೇಳಿದ್ರೆ, ಆ ಒಳ್ಳೆತನದ ಮೂಲಕ ನಾವು ಪ್ರಪಂಚದ ದುಷ್ಟಶಕ್ತಿಗಳನ್ನು ನಿಗ್ರಹಿಸಬೇಕು. ಆದ್ದರಿಂದ ಪ್ರಪಂಚದಲ್ಲಿ ಎಷ್ಟು ಒಳ್ಳೆತನ ಜಾಗೃತವಾಗ್ತದೋ ಅಷ್ಟು ನಾವೆಲ್ಲರೂ ಕೂಡ ಪರಸ್ಪರ, ಮಾನವರೆಲ್ಲರೂ ಕೂಡ ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ, ಸ್ನೇಹ ಸೌಹಾರ್ದಗಳಿಂದ, ಶಾಂತಿ ಸಮಾಧಾನಗಳಿಂದ ಈ ಜಗತ್ತಿನಲ್ಲಿ ನಾವು ಬಾಳಬಹುದು. ಆದ್ದರಿಂದ ಪ್ರಪಂಚದಲ್ಲಿ ಯಾರೇ ಇರಲಿ, ಒಳ್ಳೆಯದು ಜಾಗೃತವಾಗುವಂತೆ ನಾವು ನೋಡ್ಕೊಬೇಕು. ಅದಕ್ಕೆ ಮಹಾಭಾರತದಲ್ಲಿ ಕಥೆ ಇದೆ, ನಮ್ಗೆ ಗೊತ್ತಿರ್ತಕ್ಕಂಥದ್ದು. ನೋಡಿ, ಮಹಾಭಾರತದಲ್ಲಿ ಪಾಂಡವರಿಗೂ ಮತ್ತು ಕೌರವರಿಗೂ ಒಬ್ಬರೇ ಗುರುಗಳಿದ್ರು. ಯಾರು? ದ್ರೋಣಾಚಾರ್ಯರು. ಅವರೇ ಆ ಬಿಲ್ಲಿವಿದ್ಯೆಯನ್ನ ಇಬ್ಬರಿಗೂ ಕಲಿಸಿದರು. ನೋಡಿ, ಇಬ್ಬರ ಮನೋಭಾವ ಬೇರೆ ಬೇರೆ ಇರ್ತದೆ, ಆದರೆ ವಿದ್ಯೆ ಮಾತ್ರ ಇಬ್ಬರಿಗೂ ಒಂದೇ ರೀತಿ ಕಲಿಸ್ತಾ ಇರ್ತಾರೆ. ಒಂದ್ಸಲ ದ್ರೋಣಾಚಾರ್ಯ ಅನಿಸುತ್ತೆ, ನನ್ನ ಶಿಷ್ಯರನ್ನ ಪರೀಕ್ಷೆ ಮಾಡಬೇಕು ಅಂತ. ಮೊದಲು ಅವ್ರು ಏನ್ ಮಾಡ್ತಾರೆ? ದುರ್ಯೋಧನ ಕರೀತಾರೆ. ಅಯ್ಯ ದುರ್ಯೋಧನ, ಒಂದು ಕೆಲಸ ಮಾಡಪ್ಪ, ನೀನು ವಿದ್ಯೆ ಮುಗಿತಾ ಬಂತು, ಕಲಿಸಿದೆಲ್ಲ, ಈಗ ಒಂದು ಕೆಲಸ ಮಾಡು, ರಾಜ್ಯದಲ್ಲೆಲ್ಲ ತಿರುಗಿ ನೀನು 1 ವಾರಗಳ ಕಾಲ ತಿರುಗು ರಾಜ್ಯದಲ್ಲಿ. ನನಗೆ ನಿನಗೆ ಯಾರು ಹೆಚ್ಚು ಒಳ್ಳೆಯವರು ಅಂತ ಕಾಣಿಸ್ತಾರೋ ಅವರನ್ನ ನೀನು ಬರುವಾಗ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಸರಿ, ದುರ್ಯೋಧನ ಹೊರಗೆ ಶುರು ಮಾಡ್ತಾನೆ, ತನ್ನ ರಾಜ್ಯದಲ್ಲಿ ತಿರುಗ್ತಾನೆ. ಈಗ ಒಳ್ಳೆಯವರು ಬೆಳೆಗಳಾಗುತ್ತೆ, ಸಜ್ಜನರು, ದಾನಿಗಳು, ಒಳ್ಳೆ ಸಮಾಜದಲ್ಲಿ ಒಳ್ಳೆ ಹೆಸರಿಟ್ಟಿರ್ತಕ್ಕಂಥವ್ರು, ಆ ರೀತಿ ಎಲ್ಲರನ್ನೂ ಭೇಟಿ ಮಾಡ್ತಾನೆ. ಸಾಧು ಸತ್ಪುರುಷರು, ಮಹಾತ್ಮರು, ಯಾರನ್ನ ಭೇಟಿ ಮಾಡಿದ್ರು ಕೂಡ ಇವರು ಒಳ್ಳೆಯವರು ಅನಿಸುವಷ್ಟೊತ್ತಿಗೆ ಅವರಿರ್ತಕ್ಕಂಥ ಯಾವುದೋ ಒಂದು ಸಣ್ಣ ದೋಷ ಅವನಿಗೆ ದೊಡ್ಡದಾಗಿ ಕಾಣುತ್ತೆ. ಬಿಳಿಯ ಬಟ್ಟೆಯಲ್ಲಿ ನಾವು ಕಪ್ಪು ಕಲೆಯನ್ನು ನೋಡ್ತೀವಲ್ಲ, ಆ ರೀತಿ ದುರ್ಯೋಧನ ಎಷ್ಟೇ ಒಳ್ಳೆಯವರು ತರಿಸಿರ್ತಾರೆ, ಅವರು ಮಹಾತ್ಮರು ಇರ್ತಾರೆ, ಎಲ್ಲರೂ ಅತ್ಯಂತ ಅವರಿಗೆ ಪೂಜನೀಯರಾಗಿ ಇರ್ತಾರೆ ಎಲ್ಲರಿಗೂ ಕೂಡ. ಆದರೆ ಯುವರಾಜ ಬರ್ತಾ ಇದ್ದಾನೆ, ದುರ್ಯೋಧನ ಇವರು ಒಳ್ಳೆಯವರು, ಅತ್ಯಂತ ಒಳ್ಳೆಯವರು ಯೋಚನೆ ಮಾಡ್ತಾನೆ. ಯಾಕೆ ಯಾರನ್ನು ಕೇಳಿದ್ರೆ ಹೇಳ್ತಾರೆ ನಿನ್ನ ರಾಜ್ಯದಲ್ಲಿ ಇವರೇ ಒಳ್ಳೆಯವರು ಅಂತ. ಸರಿ, ದುರ್ಯೋಧನ ಬರ್ತಾ ಇರ್ತಾನೆ, ಎಲ್ಲ ನೂರಾರು ಜನ ಇರ್ತಾರೆ ಮಹಾತ್ಮರ ಹತ್ರ. ಅವರು ಅತ್ಯಂತ ಸಮಚಿತ್ತತ್ವವನ್ನು ಬೆಳೆಸಿಕೊಂಡು ಎಲ್ಲರನ್ನೂ ಸಮಾನವಾಗಿ ನೋಡ್ತಾ, ಎಲ್ಲರನ್ನೂ ತನ್ನಂತೆ ಭಾವಿಸುತ್ತಾ ಅವರು ಆ ಒಂದು ಊರಿನಲ್ಲಿ ಇರ್ತಾರೆ. ಆದ್ರೆ ಏನಾಗುತ್ತೆ, ಯುವರಾಜ ಬರುವಾಗ, ಇವನು ಎದುರುಗಡೆ ಬರ್ತಾ ಇರುವಾಗ ಅವರು ಎಲ್ಲ ಬಂದು ಹೇಳ್ತಾರೆ, ಯುವರಾಜರು ಬಂದ್ರು, ಯುವರಾಜರು ಬಂದ್ರು, ಯುವರಾಜರು ಬಂದ್ರು ಅಂತ. ಆಗ ಆ ಮಹಾತ್ಮ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ನಿರ್ಲಿಪ್ತರಾಗಿ ಹೌದಾ ಹೌದಾ ಅಂದ್ಬಿಡ್ತಾರೆ. ಅವಾಗ ಯೋಚನೆ ಮಾಡ್ತಾನೆ, ನಾನು ಯುವರಾಜ, ನಾನು ಬಂದ್ರೆ ಇವನಿಗೆ ಗೌರವ ಕೊಡ್ತಾ ಇಲ್ಲ ಇವರು. ಆದ್ರಿಂದ ಯೋಚನೆ ಮಾಡ್ತಾನೆ, ಇವರಿಗೂ ಅಹಂಕಾರ ಇದೆ ಅಂತ ವಾಪಸ್ ಹೋಗ್ತಾನೆ ದುರ್ಯೋಧನ. ಆ ಮಹಾತ್ಮರು ಏನೋ ಎಲ್ಲರಲ್ಲೂ ಒಂದೇ ರೀತಿಯಾಗಿ ಆ ಬ್ರಹ್ಮದರ್ಶನವನ್ನು ಮಾಡ್ತಾ, ಎಲ್ಲರನ್ನೂ ಒಂದೇ ರೀತಿ ಪ್ರೀತಿ ಮಾಡ್ತಾ, ಯಾವುದೇ ಭೇದ ಭಾವ ಇಲ್ಲದೆ ಅವರು ಎಲ್ಲರಿಗೂ ಒಂದೇ ತರ ಇದ್ರು. ಅವರು ಸಹಜ ಸ್ವಭಾವ ಆಗಿತ್ತದು. ಆದರೆ ಯುವರಾಜ ಬಂದರೂ ಕೂಡ ನನಗೆ ವಿಶೇಷ ಗೌರವ ಕೊಟ್ಟಿಲ್ಲ ಅಂತ ಹೇಳ್ಕೊಂಡು ದುರ್ಯೋಧನ ವಾಪಸ್ ಹೋಗ್ತಾನೆ. ಹೀಗೆ ದುರ್ಯೋಧನ 1 ವಾರ ತಿರುಗ್ತಾನೆ ಆ ರಾಜ್ಯದಲ್ಲಿ, ಕೊನೆಗೆ ಒಬ್ಬನೂ ಸಿಗೋದಿಲ್ಲ, ಬರೀಬೇಕು, ವಾಪಸ್ ಹೋಗ್ತಾನೆ. ಸರಿ, ಏನಪ್ಪ ದ್ರೋಣಾಚಾರ್ಯ ಕೇಳ್ತಾರೆ, ಮಗನ ಎಲ್ಲಿ ಒಬ್ಬರನ್ನು ಕರ್ಕೊಂಡಿಲ್ಲ ಅಂತ. ಹೇಳ್ತಾನೆ ಅವನು, ಗುರುಗಳೇ, ರಾಜ್ಯ ಪೂರ್ತಿ ತಿಳಿದ್ರೆ, ಆದರೆ ನನಗೆ ಮಾತ್ರ ಒಬ್ರು ಒಳ್ಳೆಯವರು ಕಂಡಿಲ್ಲ. ಸರಿ, ನಾಯ್ತಲ್ಲ, ಸರಿಯಪ್ಪ ಬಿಟ್ಬಿಡು. ಧರ್ಮರಾಯ ಕರೀತಾರೆ, ಧರ್ಮರಾಯ ಬಾರಪ್ಪ, ಏನು ಒಂದು ಕೆಲಸ ಮಾಡಪ್ಪ, ನೀನು ಹೋಗಿ 1 ವಾರ ತಿರುಗಿ ಪೂರ್ತಿ ಈ ರಾಜ್ಯದಲ್ಲಿ ಒಬ್ಬರು ಕೆಟ್ಟವರು ಕರ್ಕೊಂಬ. ಸರಿ, ಇವನದೇ ಮಾಡ್ತಾರೆ. ಕೆಟ್ಟವರು ಏನಾಗುತ್ತೆ ನಮಗೆ? ಕಳ್ಳರು, ದರೋಡೆಕೋರರು, ಮೋಸಗಾರರು ಎಲ್ಲರನ್ನು ಭೇಟಿ ಮಾಡಕ್ಕೆ ಶುರು ಮಾಡ್ತಾನೆ ಧರ್ಮರಾಯ.
ನಾಯಕರನ್ನೆಲ್ಲ ಭೇಟಿ ಮಾಡ್ತಾನೆ. ಅವ್ರ ಹತ್ರ ಮಾತಾಡುವಾಗ ಅವನಿಗೆ ಅನಿಸುತ್ತೆ, ಮಾತಾಡೋದೀಗ ತುಂಬಾ ಮಾತಾಡ್ತಾ ಯಾವುದೋ ಒಂದು ಒಳ್ಳೆ ಗುಣ ಕಾಣುತ್ತೆ ಅವನಿಗೆ. ಎಷ್ಟು ಮಾತಾಡಿದ್ರು ಪಕ್ಕಾ ಕೆಟ್ಟವಂತ ಅನಿಸಿದ್ರು ಕೂಡ ಮಾತಾಡುವಾಗ, ಆ ಸಂಭಾಷಣೆ ಮಾಡುವಾಗ ಧರ್ಮರಾಜನಿಗೆ ಇವನಲ್ಲಿ ಒಳ್ಳೆ ಗುಣ ಇದೆ. ಹೀಗೆ ಎಲ್ಲಾ ಕಡೆ ತಿರುಗ್ತಾನೆ. ಒಂದು ವಾರದ ನಂತರ ಅವನು ಬರಿಗೈಲೇ ಬರ್ತಾನೆ. ಆಗ ಮತ್ತೆ ಕೇಳ್ತಾರೆ, ಏನಪ್ಪ ಹೀಗಾಯ್ತಲ್ಲ? ಇಲ್ಲ ಗುರುಗಳೇ, ನನಗೆ ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕೆಟ್ಟವರು ಒಬ್ಬರು ಕಂಡಿಲ್ಲ. ಆಗ ವಾಪಸ್ ಬಂದೆ. ಯದ್ಭಾವಂ ತದ್ಭವತಿ. ಲೋಕದಲ್ಲಿ ನಮ್ಮ ಅಂತರಂಗದಲ್ಲಿ ಒಳ್ಳೆತನ ಜಾಗೃತ ಆಗಬೇಕು ಅಂತಂದ್ರೆ ಎಲ್ಲರಲ್ಲೂ ಒಳ್ಳೆಯದನ್ನು ನಾವು ಗ್ರಹಿಸಬೇಕು. ಯಾರೇ ಆಗಲಿ, ಸಣ್ಣ ಮನುಷ್ಯ, ದೊಡ್ಡ ಮನುಷ್ಯ, ಹಿರಿಯರು, ದೊಡ್ಡವರು, ಆ ರೀತಿ ಅಲ್ಲ. ನಮ್ಮಲ್ಲಿ ಒಳ್ಳೆತನ ಆಗಬೇಕು ಅಂತಾದ್ರೆ, ಜಾಗೃತ ಆಗಬೇಕಾದ್ರೆ ಅವರಿರ್ತಕ್ಕಂಥ ಒಳ್ಳೆತನವನ್ನು ನಾವು ಗ್ರಹಿಸ್ತಾ ಹೋದಾಗ ನಮಗೆ ಖಂಡಿತವಾಗಿಯೂ ಕೂಡ ಆ ಒಂದು ಮನಸ್ಸಿನ ಶುದ್ಧತ್ವವನ್ನು ಕಾಪಾಡಿಕೊಳ್ಳಲಿಕ್ಕೆ ಆಗುತ್ತೆ. ಆದ್ದರಿಂದಲೇ ನಾವು ಹೇಳ್ತಿರ್ತೇವೆ, ಹೇಗೆ ಅಂತ ಕೇಳಿದರೆ ಉದಾಹರಣೆ, ಪ್ರಕೃತಿಯಲ್ಲೇ ಉದಾಹರಣೆ ಬೇಕಷ್ಟು ಸಿಗುತ್ತೆ. ಗಾತ್ರವನ್ನು ನೋಡದೆ, ವರ್ಣವನ್ನು ಕೇಳದೆ, ಜೇನ್ನೊಣವು ಮೌನದಲ್ಲಿ ಮಕರಂದ ಹೀರುವುದು. ಗಾತ್ರವನ್ನು ನೋಡದೆ, ವರ್ಣವನ್ನು ಕೇಳದೆ, ಜೇನ್ನೊಣವು ಮೌನದಲ್ಲಿ ಮಕರಂದ ಹೀರುವುದು. ತಾರತಮ್ಯವ ತೊರೆದು ಒಳಿತ ನರಸುವ ನರಗೆ, ತಾರತಮ್ಯವ ತೊರೆದು ಒಳಿತ ನರಸುವ ನರಗೆ, ಬಾಳೆ ಜೇನಾಗುವುದು ಸಚ್ಚಿದಾನಂದ. ಬಾಳೆ ಜೇನಾಗುವುದು ಸಚ್ಚಿದಾನಂದ. ಗಾತ್ರವನ್ನು ನೋಡದೆ, ವರ್ಣವನ್ನು ಕೇಳದೆ, ಜೇನ್ನೊಣವು ಮೌನದಲ್ಲಿ ಮಕರಂದ ಹೀರುವುದು. ಪರೀಕ್ಷೆ ಮಾಡಿ ನೋಡಿ. ಜೇನ್ನೊಣಗಳು ಪಕ್ಕದ ತುಂಬೆ ಗಿಡ ಇರುತ್ತೆ, ಇಲ್ಲಿದೆ ನೋಡಿ, ತುಂಬೆ ಗಿಡ ಇದೆ. ತುಂಬೆ ಗಿಡಕ್ಕೆ ಹೂ ಇಷ್ಟೇ ಇರುತ್ತೆ, ಹೌದಾ? ಇಷ್ಟೇ ಇರ್ತದೆ. ಆದ್ರೂ ಅದರೊಳಗೆ ಮಕರಂದ ಇದೆ. ಎಷ್ಟು ಬ್ಯಾಲೆನ್ಸ್ ಮಾಡಿಕೊಂಡು ಆನಂದವಾಗಿ ಸೈಲೆಂಟಾಗಿ ಮೌನವಾಗಿ ಆ ಜೇನ್ನೊಣ ಇರ್ತಾ ಇರುತ್ತೆ. ತುಂಬೆ ಗಿಡ ಪಕ್ಕದಲ್ಲಿ ದೊಡ್ಡದಾಗಿ ಹರಡಿರ್ತದೆ. ಯಾವುದು? ದಾಸವಾಳ. ದಾಸವಾಳನು ಅದಕ್ಕೆ ಪ್ರಿಯವಾಗಿದೆ. ಗಾತ್ರ ನೋಡಕ್ಕೆ ಹೋಗುದಿಲ್ಲ. ತುಂಬೆ ಇಷ್ಟೇ, ತುಂಬೆ ಇಷ್ಟೇ, ತುಂಬೆ ಹೂವು. ದಾಸವಾಳದು ಇಷ್ಟಿರುತ್ತೆ. ದಾಸವಾಳದಲ್ಲೂ ಅದು ಮಕರವೊಂದಲ್ಲಿ ಇರುತ್ತೆ, ತುಂಬೆಯಲ್ಲೂ ಇರುತ್ತೆ. ಗಾತ್ರವನ್ನು ನೋಡದೆ, ವರ್ಣವನ್ನು ಕೇಳದೆ. ವರ್ಣ ಅಂದ್ರೆ ಬಣ್ಣ ಅಂತ ಇಲ್ಲಿ ಅರ್ಥ. ಅದರಿಂದ ಅದು ಕೆಂಪು ಗುಲಾಬಿಯಲ್ಲೂ ಕೂಡ ಮಕರಂದ ಇರುತ್ತೆ. ಹಾಗೆಯೇ ಹಳದಿ ಮಂದಾರದ ಹೂವಿನಲ್ಲೂ ಮಕರಂದ ಇರುತ್ತೆ. ವರ್ಣವನ್ನು ಕೇಳೋದಿಲ್ಲ, ಗಾತ್ರವನ್ನು ನೋಡುವುದಿಲ್ಲ. ಅದಕ್ಕೆ ಬೇಕಾಗಿದ್ದೇನೋ ಒಳಿತು ತಿಳ್ಕೊಳ್ಳಿ. ಆದ್ದರಿಂದ ಬಡವರು, ಶ್ರೀಮಂತರು, ಆ ವರ್ಗದವರು, ಈ ವರ್ಗದವರು, ಅಧಿಕಾರ ಇರ್ತಕ್ಕಂಥವ್ರು ಇಲ್ಲ, ಒಳ್ಳೆಯವರಿಗೆ ಒಳ್ಳೆತನ ಏನಿರ್ತದೋ ಅಲ್ಲಿ ನಾವು ಗೌರವ ಕೊಡಬೇಕು. ಅವ್ರಿಗೆ ಪೂಜನೀಯ ಸ್ಥಾನ ಕೊಡಬೇಕು. ಆಗ ಜಾತಿ ಅಡ್ಡ ಬರಬಾರ್ದು, ಸಮುದಾಯ ಅಡ್ಡ ಬರಬಾರ್ದು, ಅಂತಸ್ತು ಅಡ್ಡ ಬರಬಾರ್ದು, ಲೌಕಿಕ ವಿದ್ಯೆ ಅಡ್ಡ ಬರಬಾರ್ದು, ಯಾವ್ದು ಅಡ್ಡ ಬರಬಾರ್ದು. ಅವರಲ್ಲಿ ಒಳ್ಳೆತನ ಇದೆಯಾ ನಾವು ಖಂಡಿತವಾಗಿಯೂ ಅವರನ್ನ ಗೌರವಿಸಬೇಕು. ಇದು ತಿಳ್ಕೊಳ್ಳಿ. ಒಳ್ಳೆತನಕ್ಕೆ ಬೆಲೆ ಕೊಟ್ಟಾಗ ಸಮಾಜದಲ್ಲಿ ಒಳ್ಳೆತನ ಗಟ್ಟಿಯಾಗುತ್ತೆ. ಒಳ್ಳೆತನಕ್ಕೆ ಬೆಲೆ ಕೊಟ್ಟಾಗ ಸಮಾಜದಲ್ಲಿ ಆ ಶಾಂತಿ, ಸಮಾಧಾನ, ಸೌಹಾರ್ದ ನೆಲೆಸುತ್ತೆ. ಆದ್ದರಿಂದ ದೇಶವನ್ನ ಕಟ್ಟಬೇಕು ಅಂತಾದ್ರೆ ಸಂಘರ್ಷದಿಂದ ಕಟ್ಟಕ್ಕಾಗುವುದಿಲ್ಲ. ದೇಶವನ್ನ ಕಟ್ಟಬೇಕು ಅಂತಾದ್ರೆ ಆ ಅಸೂಯೆ, ಪರಸ್ಪರ ನಿಂದನೆ, ಆ ಒಂದು ತಾರತಮ್ಯದಿಂದ ಕಟ್ಟಕ್ಕಾಗುವುದಿಲ್ಲ. ಅದು ಕೇವಲ ಒಳ್ಳೆಯತನದಿಂದ ಕಟ್ಟಬಹುದು. ಪ್ರೀತಿ, ವಿಶ್ವಾಸ, ನಂಬಿಕೆ, ಪರಸ್ಪರ ಪ್ರೇಮ, ಹಾಗೆಯೇ ಆ ಒಂದು ಸಮಷ್ಟಿ ಹಿತಚಿಂತನೆ, ಅದು ಸಾಮಾನ್ಯ ದೃಷ್ಟಿಕೋನ, ಹೀಗೆ ಇವುಗಳಿಂದ ನಾವು ದೇಶವನ್ನ ಕಟ್ಟಬೇಕು. ಆದ್ದರಿಂದ ಇವತ್ತು ನೋಡ್ತಾ ಇದ್ದೇವೆ, ಸೋಷಿಯಲ್ ಮೀಡಿಯಾ ಇರಬಹುದು, ಮತ್ತೊಂದು ಕಡೆ ಇರಬಹುದು, ಮಾಧ್ಯಮ ಇರಬಹುದು,
ಹೊಡೆದಾಡ್ಕೊಳ್ತಾ ಇದ್ದೀವಿ. ಹಾಗಾಗಬಾರ್ದು. ದೇಶ ಅಭಿವೃದ್ಧಿ ಆಗಬೇಕು ಅಂತಾದ್ರೆ ನಾವೆಲ್ಲ ಒಟ್ಟಾಗಿ ಬದುಕಬೇಕು, ಒಳ್ಳೆತನ ಗಟ್ಟಿ ಆಗಬೇಕು. ಎಲ್ಲಿ ಒಳ್ಳೆತನ ಇದೆಯೋ ಅದನ್ನ ನಾವು ಗೌರವ ಕೊಟ್ಟು ಕಲಿಬೇಕು. ಆದ್ರೆ ಹೇಳ್ತಾ ಇದ್ದೇವೆ, ಗಾತ್ರವನ್ನು ನೋಡದೆ ವರ್ಣವನ್ನು ಕೇಳದೆ ಜೇನೊಣವು ಮೌನದಲ್ಲಿ ಮಕರಂದ ಇರುವುದು. ನಾವೇನ್ ಮಾಡಬೇಕು ಅಂತ ಕೇಳಿದ್ರೆ, ತಾರತಮ್ಯವ ತೊರೆದು ಒಳಿತ ನರಸುವ ನರಗೆ, ತಾರತಮ್ಯವ ತೊರೆದು ಒಳಿತ ನರಸುವ ನರಗೆ ಬಾಳೆ ಜೇನಾಗುವುದು ಸಚ್ಚಿದಾನಂದ, ಬಾಳೆ ಜೇನಾಗುವುದು ಸಚ್ಚಿದಾನಂದ. ಆದ್ದರಿಂದ ನಮ್ಗೆ ಬೇಕಾಗಿದ್ದು ಒಳ್ಳೆತನ. ಒಳ್ಳೆಯದಕ್ಕೆ ಆನೋ ಭದ್ರೋ ಕೃತವೋ ಎಂತ ವಿಶ್ವತಃ. ಒಳ್ಳೆಯದು ಬರಲಪ್ಪ ನಮ್ಮೊಟ್ಟಿಗೆ, ಎಲ್ಲೇ ಇರಲಿ ಯಾರೇ ಇರಲಿ, ಒಳ್ಳೆಯದು ನಾವು ಸ್ವೀಕಾರ ಮಾಡಿದಾಗ ನಮ್ಮ ಅಂತರಂಗದಲ್ಲಿ ಒಳ್ಳೆತನ ಜಾಗೃತ ಆಗುತ್ತೆ. ಕೆಟ್ಟದನ್ನು ನೋಡಿದ್ರೆ ನಾವು ದುರ್ಯೋಧನರಾಗ್ತೇವೆ, ಒಳ್ಳೆಯದನ್ನು ನೋಡಿದ್ರೆ ಧರ್ಮರಾಯ ಆಗ್ತೇವೆ. ಅದು ನೋಡಿ, ಕೌರವರು ಪಾಂಡವರು ಆ ದೃಷ್ಟಿಕೋನ ಹೊಂದಿದ್ರು ಕೂಡ ಕೊನೆಗೆ ನೋಡಿದಾಗ ಒಳ್ಳೆಯದೇ ಗೆದ್ದಿದೆ. ಒಳ್ಳೆತನ ಹೇಳುವುದು ದೌರ್ಬಲ್ಯ ಅಲ್ಲ, ಒಳ್ಳೆತನದ ಗಟ್ಟಿ ಎಷ್ಟಿದೆ ಅಂತ ಹೇಳಿದ್ರೆ ದುಷ್ಟಶಕ್ತಿಗಳನ್ನ ನಿಗ್ರಹ ಮಾಡಲಿಕ್ಕೆ ಒಳ್ಳೆತನಕ್ಕೆ ಹೆಚ್ಚು ಸಾಮರ್ಥ್ಯ ಇದೆ. ಆದ್ದರಿಂದ ಹಾಗಾಗಬೇಕು ನಾವು. ಯಾಕೆಂದ್ರೆ ಯದ್ಭಾವಂ ತದ್ಭವತಿ, ಅಂದ್ರೆ ಹೇಗೆ ನಾವು ಇದು ಮಾಡ್ತೇವೋ ಅದೇ ರೀತಿಯಲ್ಲಿ ನಾವು ಬಿತ್ತಿದಂತೆ ಬೆಳೆ ಅಂತ ಹೇಳುವಾಗೆ ನಾವು ನಮ್ಮ ಹೊರಗಿನ ದೃಷ್ಟಿಕೋನ ಹೇಗಿರ್ತದೋ ಅದೇ ರೀತಿಯಲ್ಲಿ ಅಂತರಂಗದ ಭಾವನೆ ಬೆಳೆಯುವುದರಿಂದ ನಾವು ಅಂತರಂಗದಲ್ಲಿ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಬೇಕು ಅಂತಾದರೆ ನಾವು ಸಹಜವಾಗಿ ಜೀವನದಲ್ಲಿ ಎಲ್ಲ ಕಡೆ ಒಳ್ಳೆಯದನ್ನೇ ಸ್ವೀಕಾರ ಮಾಡಿ, ಸಮಾಜದಲ್ಲಿ ಒಳ್ಳೆಯದನ್ನೇ ನೋಡಿ. ವ್ಯಕ್ತಿಯಲ್ಲಿ ಕೆಟ್ಟದಿರ್ಬೋದು, ಯಾರು ಪರಿಪೂರ್ಣರಲ್ಲ, ಪ್ರಪಂಚದಲ್ಲಿ ಯಾರೂ ಪರಿಪೂರ್ಣರಲ್ಲ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಲ್ಲ, ಆಸ್ ಯುವರ್ ಔಟರ್ ಪರ್ಸ್ಪೆಕ್ಟಿವ್, ಸೊ ಆಸ್ ಈಸ್ ಯುವರ್ ಔಟರ್ ಪರ್ಸ್ಪೆಕ್ಟಿವ್, ಸೊ ಈಸ್ ಯುವರ್ ಇನ್ನರ್ ಎಕ್ಸ್ಪ್ರೆಷನ್. ಯದ್ಭಾವ ತದ್ಭವತಿ. ಹೊರಗಿನ ದೃಷ್ಟಿ ಹೇಗಿರ್ತದೋ ಅದೇ ರೀತಿ ನಾಸ್ತಿಕನಿಗೆ ಕಲ್ಲಾದ ದುಂಡಾದ ಶಿಲೆಯೊಂದು ಜಂಗಮಗೆ ಜಗದಲ್ಲಿ ಶಿವಲಿಂಗವಾಗುವುದು. ಹೌದಾ? ಅದೇ ರೀತಿ ನಾಸ್ತಿಕನಿಗೆ ಕಲ್ಲಾದ ದುಂಡಾದ ಶಿಲೆಯೊಂದು ಜಂಗಮಗೆ ಜಗದಲ್ಲಿ ಶಿವಲಿಂಗವಾಗುವುದು. ದೃಷ್ಟಿಗನುಗುಣವಾಗಿ ಪುಷ್ಟಿ ಪಡೆಯುವುದು ಭಾವ, ದೃಷ್ಟಿಗನುಗುಣವಾಗಿ ಪುಷ್ಟಿ ಪಡೆಯುವುದು ಭಾವ. ಸೃಷ್ಟಿಯ ಹಿರಿಮೆಯಿದು ಸಚ್ಚಿದಾನಂದ, ಸೃಷ್ಟಿಯ ಹಿರಿಮೆಯಿದು ಸಚ್ಚಿದಾನಂದ. ನಾಸ್ತಿಕನಿಗೆ ಕಲ್ಲಾದ ದುಂಡಾದ ಶಿಲೆಯೊಂದು ಜಂಗಮಗೆ ಜಗದಲ್ಲಿ ಶಿವಲಿಂಗವಾಗುವುದು. ಶಿವಭಕ್ತರ ಒಂದು ಉರುಟುಕನ್ನು ನೋಡಿದ್ರೆ ನರ್ಮದಾ ತೀರದಲ್ಲ, ಗಂಡಕಿ ತೀರದಲ್ಲ, ಎಲ್ಲೊಂದು ಕಡೆ ಹೋಗಿ ಕೂಡಲೇ ಶಿವ ನೆನಪಾಗ್ತಾನೆ. ಶಿವಭಕ್ತಿ ಬರ್ತದೆ ಅವರ ಅಂತರಂಗದಲ್ಲಿ. ಅದೇ ಒಬ್ಬ ನಾಸ್ತಿಕ ನೋಡಿದ್ರೆ ಅದು ಅವನಿಗೆ ಜಸ್ಟ್ ಆದ್ದರಿಂದ ಈ ರೀತಿ ಭಾವನೆ ಬೆಳೀತದೆ. ಆದ್ದರಿಂದ ಪ್ರಪಂಚದಲ್ಲಿ ನಾವು ಒಳ್ಳೆಯದು ಇದೆ. ಇಡೀ ಪ್ರಪಂಚ ಸತ್ವ, ರಜಸ್ಸು ಹಾಗೂ ತಮಸ್ಸು ಈ ಮೂರು ಗುಣಗಳಿಂದ ಕೂಡಿರುವುದರಿಂದ ಒಳ್ಳೆಯದಿದೆ, ಕೆಟ್ಟದಿದೆ, ಎಲ್ಲವೂ ಇರ್ತದೆ. ಆದರೆ ನಾವೇನು ಮಾಡಬೇಕು ಅಂತ ಕೇಳಿದರೆ ಒಳ್ಳೆಯದನ್ನು ಗ್ರಹಿಸಬೇಕು, ಆಗ ನಾವು ಒಳ್ಳೆಯರಾಗ್ತೇವೆ. ಆದ್ದರಿಂದ ಪ್ರಪಂಚ ಹಾಳಾಯಿತು ಅಂತ ಹೇಳ್ಕೊಂಡು ನಾವು ಖಂಡಿತವಾಗಿ ನಿರುತ್ಸಾಹ ಪಡ್ಕೊಬಾರ್ದು. ನಾವು ಒಳ್ಳೆಯರಾಗುವ. ಎಲ್ಲಿಂದ ಆರಂಭ ಆಗಬೇಕು? ಮೊದಲು ನಮ್ಮಿಂದ ವೈಯಕ್ತಿಕವಾಗಿ, ಮತ್ತೆಲ್ಲಿಂದ ನನ್ನ ಮನೆಯಲ್ಲಿ ಒಳ್ಳೆತನ ಜಾಗೃತ ಆಗಬೇಕು. ಮತ್ತೆಲ್ಲಾಗಬೇಕು? ನಮ್ಮ ದಾಯಾದಿಗಳು ಎಲ್ಲ ಸೇರಿ ಕುಟುಂಬದಿಂದ ಆಗಬೇಕು. ಮತ್ತೆಲ್ಲಾಗಬೇಕು? ಸಮಾಜದಲ್ಲಿ ಒಳ್ಳೆತನ ಜಾಗೃತ ಆಗಬೇಕು.
ತನ್ನಿಂದ ರಾಷ್ಟ್ರದಲ್ಲಿ ಒಳ್ಳೆತನ ಜಾಗೃತ ಆಗುತ್ತೆ. ಆದ್ದರಿಂದ ಒಳ್ಳೆಯದನ್ನು ನೋಡುವ, ಒಳ್ಳೆಯದನ್ನು ಗ್ರಹಿಸುವ, ಯಾರಲ್ಲಿ ಒಳ್ಳೆತನ ಇರ್ತದೆ ಅಲ್ಲಿ ದೈವತ್ವ ಇದೆ ತಿಳ್ಕೊಳ್ಳಿ. ಎಲ್ಲಿ ಒಳ್ಳೆತನ ಇದೆಯೋ ಅಲ್ಲಿ ದೈವತ್ವ ಇದೆ. ಆದ್ದರಿಂದ ಅವ್ರು ಗೌರವ ಕೊಡಬೇಕು. ಗೌರವ ಕೊಡಬೇಕು, ಅಡ್ಡ ಬರಬಾರದು. ಆ ಜಾತಿ, ಈ ಜಾತಿ, ಆ ಸಮುದಾಯ, ಮತ್ತೊಂದು ಮಗದೊಂದು ಯಾವುದು ಅಡ್ಡ ಬರಬಾರದು. ಎಲ್ಲಿ ಒಳ್ಳೆತನ ಇದೆಯೋ ಅವರು ಪೂಜ್ಯರು ತಿಳ್ಕೊಳ್ಳಿ. ಯಾವ ಮನುಷ್ಯರೇ ಆಗಿರಲಿ, ಯಾವ ವರ್ಗವೇ ಆಗಿರಲಿ, ಯಾವ ಸಮುದಾಯವೇ ಆಗಿರಲಿ, ಬಡವರಾಗಿರಲಿ, ಶ್ರೀಮಂತರಾಗಿರಲಿ, ಎಲ್ಲರೂ ಒಂದೇ. ಆದ್ದರಿಂದ ಒಳ್ಳೆತನಕ್ಕೆ ಗೌರವ ಕೊಟ್ಟಾಗ ಸಮಾಜ ಒಳ್ಳೆಯದಾಗುತ್ತೆ. ಆದ್ದರಿಂದ ಇದನ್ನು ನೀವೆಲ್ಲರೂ ಕೂಡ ಸ್ಪಷ್ಟವಾಗಿ ತಿಳ್ಕೊಬೇಕು. ಅದು ಪ್ರಕೃತಿಯಲ್ಲಿ ಎಲ್ಲವೂ ಹಾಗೆ ಇದೆ. ಅದಕ್ಕೆ ಋಷಿವಾಣಿ, ಋಗ್ವೇದದ ಬರ್ತಕ್ಕಂಥ ಮಂತ್ರ ಇದು. ಋಗ್ವೇದದ ಮಂತ್ರ ಅನೋಬದ್ಧೋ ಕಥವೋ ಎಂತ ವಿಶ್ವತಃ. ಗುಡ್ ಥಾಟ್ಸ್ ಕಮ್ಸ್ ಫ್ರಮ್ ಆಲ್ ಡೈರೆಕ್ಷನ್ ಫ್ರಮ್ ದಿ ಎಂಟೈರ್ ವರ್ಲ್ಡ್ ಕಂಟಿನ್ಯೂಸ್ಲಿ ಅಂತ ಹೇಳ್ತಾ ಇದೆ. ನಿರಂತರವಾಗಿ ಪ್ರವಾಹದಂತೆ ನಮ್ಮೆಡೆಗೆ ಒಳ್ಳೆತನ ಹರಿದು ಬರ್ತಾ ಇರಬೇಕು. ನಿರಂತರವಾಗಿ ಮನಸ್ಸು ಶುದ್ಧಾಗ್ತಾ ಇರಬೇಕು. ಆದ್ದರಿಂದ ಅಂತಹ ಒಂದು ಉತ್ತಮವಾದ ಮನಸ್ಸನ್ನು ನಾವು ಪಡ್ಕೊಂಡಾಗ ಅದು ನಮ್ಮ ಜೀವನದ ಲೌಕಿಕವಾದ ಉನ್ನತಿಗೆ. ಮನಸ್ಸಿಗೆ ಚೆನ್ನಾಗಿದೆ ಅಂದ್ಕೊಳ್ಳಿ. ಒಂದು ಮನೆಯಿಂದ 5-6-7 ಜನ ಇದ್ದೀವಿ, ಎಲ್ಲರ ಮನಸ್ಸಿಗೆ ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಎಲ್ಲಿ ಆ ಮನಸ್ಸಿನಲ್ಲಿ ಕಲ್ಮಶ ಇಲ್ಲ. ಎಲ್ಲರೂ ಕೂಡ ನಗನಕ ಮಾತಾಡ್ಕೊಳ್ತಾರೆ, ಭಾವನೆಗಳನ್ನು ಹಂಚಿಕೊಳ್ತಾರೆ. ಎಲ್ಲೂ ಕೂಡ ಅಹಂಕಾರಕ್ಕೆ ಸ್ಥಾನ ಇಲ್ಲ. ಮನೆಯಲ್ಲಿ ಅಂದ್ಕೊಳ್ಳಿ, ಆ ಮನೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ಇಲ್ಲದೇನಂತೆ ಗೊತ್ತಾ, ಎಷ್ಟು ದುಡ್ಡಿರಲಿ, ಏನೇ ಇರಲಿ, ಆ ಮನೆ ಅಂತ ಹೇಳುವುದು ಮನೆಗೆ ಹೋದ್ಬಿಟ್ಟು ತಲೆಯೆಲ್ಲ ಗಟ್ಟಿಯಾಗಿ ಶುರುವಾಗುತ್ತೆ ಹೊರಗಡೆಯಿಂದ. ಆದರೆ ಈ ರೀತಿ ಮನೆ ಇದ್ದಾಗ ಪ್ರೀತಿ ಎಷ್ಟಿರುತ್ತೆ, ಎಷ್ಟು ಪ್ರೇಮ ಇರುತ್ತೆ, ವಿಶ್ವಾಸ ಇರುತ್ತೆ, ನಂಬಿಕೆ ಇರುತ್ತೆ. ಮಕ್ಕಳು ನಮ್ಮ ಮಾತು ಕೇಳ್ತಾರೆ. ಮನೆಯಲ್ಲಿ ಮನಸ್ಸು ಚೆನ್ನಾಗಿದೆ ಅಂತ ಹೇಳಿದ್ರೆ, ಎಲ್ಲರ ಮನಸ್ಸು ನಿರ್ಮಲವಾಗಿದೆ ಅಂದರೆ ಎಷ್ಟು ಸೊಗಸಾಗಿರುತ್ತೆ ಬದುಕು. ಆದ್ದರಿಂದ ಆ ಬದುಕಿನ ಸಮಸ್ಯೆಯನ್ನ ಎಷ್ಟೇ ದೊಡ್ಡ ಸಮಸ್ಯೆ ಬಂದರೂ ಸವಾಲಾಗಿ ಸ್ವೀಕರಿಸಿ ಮುಂದಕ್ಕೆ ಹೋಗ್ತಕ್ಕಂಥ ಧೈರ್ಯ, ಆತ್ಮವಿಶ್ವಾಸ ಇರುತ್ತೆ. ಆದ್ದರಿಂದ ಈ ಮನಸ್ಸು ಎನ್ನುವುದು ನಮ್ಮ ಎಲ್ಲರ ಶ್ರೇಯಸ್ಸಿಗೆ, ಯಶಸ್ಸಿಗೆ, ಉನ್ನತಿಗೆ, ಅವನತಿಗೆ ಎಲ್ಲದಕ್ಕೂ ಅದೇ ಕಾರಣ. ಆದ್ದರಿಂದ ಆ ಮನಸ್ಸಿನಿಂದಲೇ ದೇವರ ಅನುಗ್ರಹ ಪಡ್ಕೊಳ್ಳೋಕೆ ಸಾಧ್ಯ ಇರೋದ್ರಿಂದ ದುಡ್ಡಿನಿಂದ ಅಥವಾ ಅಂತಸ್ತಿನಿಂದ ಮತ್ತೊಂದರ ದೇವರ ಪಡ್ಕೊಳ್ಳೋಕೆ ಆಗೋದಿಲ್ಲ ತಿಳ್ಕೊಳ್ಳಿ. ಜಾತಿಯಿಂದಲೂ 100% ಆಗೋದಿಲ್ಲ. ಯಾಕೆ ಕೇಳಿದರೆ ಶಾಸ್ತ್ರ ಹೇಳ್ತಾ ಇದೆ, ಮನಃ ಪ್ರಸಾದೇ ಪರಮಾತ್ಮ ದರ್ಶನ. ದೇವರ ಅನುಗ್ರಹ ಪಡ್ಕೊಳ್ಳೋಕೆ ಒಂದೇ ಮಾನದಂಡ, ಇಟ್ಸ್ ಓನ್ಲಿ ಒನ್ ಬೆಂಚ್ ಮಾರ್ಕ್. ವಾಟ್ ಇಸ್ ದಟ್? ಪ್ಯೂರಿಫಿಕೇಶನ್ ಆಫ್ ಮೈಂಡ್ ಇಸ್ ದ ಓನ್ಲಿ ಬೆಂಚ್ ಮಾರ್ಕ್ ಟು ಅಟೈನ್ ದ ಹೈಯೆಸ್ಟ್. ಆದ್ದರಿಂದ ದೇವರ ಅನುಗ್ರಹ ಪಡ್ಕೊಳ್ಳಿಕ್ಕೆ ಬೇಕಾಗಿದ್ದು ಚಿತ್ತಶುದ್ಧಿ. ಚಿತ್ತಸ್ಯ ಶುದ್ಧಯೇ ಕರ್ಮ ಮತ್ತು ವಸ್ತೂಪಲಬ್ಧಯೇ ಅಂತ ಆದಿಶಂಕರು ಹೇಳ್ತಾ ಇದ್ದಾರೆ. ಕೇವಲ ಮನುಷ್ಯ ಚಿತ್ತಶುದ್ಧಿಯಿಂದ ಮಾತ್ರ ದೇವರ ಅನುಗ್ರಹವನ್ನ, ಆತ್ಮಜ್ಞಾನವನ್ನ ಪಡ್ಕೋಬಹುದು. ದುಡ್ಡಿನಿಂದ ಆಗೋದಿಲ್ಲ, ಅಥವಾ ಅಂತಸ್ತಿಂದ ಆಗೋದಿಲ್ಲ, ಲೌಕಿಕ ವಿದ್ಯೆಯಿಂದಲೂ ಆಗೋದಿಲ್ಲ. ಬೇಕಾಗಿದ್ದು ನಿರ್ಮಲವಾದ, ಸಂಪೂರ್ಣವಾದ ಶುದ್ಧಿಯನ್ನು ಹೊಂದಿರತಕ್ಕಂಥ ಮನಸ್ಸು. ಆದ್ದರಿಂದ ಮನಸ್ಸು ಚೆನ್ನಾಗಿದ್ರೆ ಕುಟುಂಬ ಜೀವನ ಚೆನ್ನಾಗಿರುತ್ತೆ. ಮನಸ್ಸು ಚೆನ್ನಾಗಿದ್ರೆ ವೈಯಕ್ತಿಕ ಜೀವನ ಚೆನ್ನಾಗಿರುತ್ತೆ. ಮನಸ್ಸು ಚೆನ್ನಾಗಿದ್ರೆ ನಿಮ್ಮ ಸಾಮಾಜಿಕ ಜೀವನ ಚೆನ್ನಾಗಿರುತ್ತೆ. ಮನಸ್ಸು ಚೆನ್ನಾಗಿದ್ರೆ ದೇವರ ಅನುಗ್ರಹವೂ ನಿಮಗೆ ಸಿಗುತ್ತೆ. ಆದ್ದರಿಂದ ಮನಸ್ಸು ಚೆನ್ನಾಗಿಟ್ಟುಕೊಳ್ಳೋದ್ರೊಳಗೆ ಮಾನವ ಜನ್ಮದ ತಾತ್ಪರ್ಯ ಇರುವುದು. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ, ಜೇನ್ನೊಣ ಹೇಗೆ ನೋಡಿ, ಜೇನ್ನೊಣಕ್ಕೆ ಎಷ್ಟೊಂದು ದಿವ್ಯವಾದ ಔಷಧಿ ಗುಣ ಇದೆ ಅಂತ ಕೇಳಿದ್ರೆ, ಆ ಜೇನುತುಪ್ಪ ಕೆಲವು ಹೇಳ್ತಾರೆ, ಜಪಾನಲ್ಲಿ ಒಂದ್ ಕಡೆ ಹೇಳ್ತಾ ಇದ್ದಾರೆ 3000 ವರ್ಷದಿಂದ ಜೇನುತುಪ್ಪ ಹಾಳಾಗಿರುವಂತೆ. ಆ ರೀತಿ ಸಂಗ್ರಹ ಮಾಡಿಟ್ಟಿದ್ದಾರೆ. 3000 ಅಧಿಕೃತವಾಗಿ ಹೇಳೋದು. ರಾಜರ ಕಾಲದಲ್ಲಿ ಇರ್ತಕ್ಕಂಥ ಇದು ಇನ್ನೂ ಹಾಗೆ ಇದೆ. ಅಂದ್ರೆ 3000 ವರ್ಷಗಳ ಕಾಲ ಅದು ಹಾಳಾಗಬಾರದು ಅಂತಿದ್ರೆ ಆ ಜೇನುತುಪ್ಪ, ಅದಕ್ಕೆ ಅಮೃತ ಅಂತ ಹೇಳ್ತೇವೆ ನಾವು ಜೇನುತುಪ್ಪಕ್ಕೆ. ಅಷ್ಟೊಂದು ಔಷಧಿ ಗುಣ ಇರತಕ್ಕಂಥ ಜೇನುತುಪ್ಪವನ್ನ ಜೇನ್ನೊಣ ಹೇಗೆ ತಯಾರು ಮಾಡ್ತಾ ಇದೆ ಅಂತ ಕೇಳಿದ್ರೆ, ಯಾವ ಭೇದ ಭಾವ ಇಲ್ಲದೆ ಒಳ್ಳೆಯತನವನ್ನ ಅದು ಸಂಗ್ರಹ ಮಾಡುತ್ತೆ. ನಮ್ಮಲ್ಲಿ ಹೇಳಿದ ತುಂಬೆ ಹೂವಿನಲ್ಲೂ ಸಂಗ್ರಹ ಮಾಡುತ್ತೆ, ಹಾಗೆ ದಾಸವಾಳ ಗಿಡದಲ್ಲೂ ಮಾಡುತ್ತೆ, ಕೆಂಪು ಗುಲಾಬಿಯಲ್ಲೂ ಮಾಡುತ್ತೆ, ಆ ಶಂಖಪುಷ್ಪ ಇದೆ ನೋಡಿ ನೀರಿದು ಅದರೊಳಗೂ ಮಾಡುತ್ತೆ, ಹಾಗೆ ಹಳದಿ ಮಂದಾರದ ಹೂವಿನಲ್ಲೂ ಮಾಡುತ್ತೆ. ವರ್ಣವನ್ನು ಕೇಳುವುದಿಲ್ಲ, ಗಾತ್ರವನ್ನು ನೋಡುವುದಿಲ್ಲ, ಮೌನವಾಗಿ ತನ್ನ ಕ್ರಿಯೆಯನ್ನು ಮಾಡ್ತಾ ಇದೆ. ಆದರೆ ಅದೇ ರೀತಿ ನಾವು ಕೂಡ ಅಷ್ಟೇ, ಯಾರೇ ಇಲ್ಲಿ ಸಮಾಜದಲ್ಲಿ ಒಳ್ಳೆತನ ಸಂಗ್ರಹ ಮಾಡ್ತಾ ಹೋಗಿ ಒಳ್ಳೆಯದನ್ನೇ ಅನುಸರಣೆ ಮಾಡಿ. ಒಳ್ಳೆತನಕ್ಕೆ ಯಾವುದೇ ಒಂದು ಲಿಮಿಟ್ ಇಲ್ಲ. ಎಲ್ಲೇ ಇರಲಿ ಪ್ರಪಂಚದಲ್ಲಿ ಒಳ್ಳೆತನ ಇದೆಯೋ ಅದನ್ನು ಫಾಲೋ ಮಾಡಬೇಕು. ಪ್ರಪಂಚ ಪರ್ಯಟನೆ.